ಹಿಮಾಲಯ ಕೇವಲ ಪರ್ವತಗಳ ಸಾಲಲ್ಲ, ಇದು ಋಷಿಗಳ ತಪೋಭೂಮಿ, ದೇವತೆಗಳ ನಿವಾಸ, ಭಕ್ತಿ ಮತ್ತು ಪ್ರಕೃತಿ ಒಂದಾಗಿ ಸೇರುವ ದೇವಭೂಮಿ. ನಮಸ್ಕಾರ ಸ್ನೇಹಿತರೆ, ಸಂಚಾರಿ ಸೌಮ್ಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದು ನಾವು ಉತ್ತರಾಖಂಡದ ಒಂದು ಅದ್ಭುತ ತಾಣದತ್ತ ಹೊರಟಿದ್ದೇವೆ. ಅದುವೇ ಗಣೇಶನ ಜನ್ಮಭೂಮಿ ಎಂದು ಹೇಳಲ್ಪಡುವಂತಹ ಡೋಂಡಿತಾಲ್. ಸ್ಕಂದ ಪುರಾಣದ ಕೇದಾರ್ ಖಂಡದಲ್ಲಿ ಈ ಡೋಂಡಿತಾಲ್ನ ಉಲ್ಲೇಖ ಇದೆ. ಹಿಮಾಲಯದ ಮಡಿಲಿನಲ್ಲಿ ನೆಲೆಸಿರುವ ನಿಶ್ಶಬ್ದತೆ ಮತ್ತು ಆಧ್ಯಾತ್ಮಿಕತೆಯನ್ನು ಒಂದೇ ಸಮಯದಲ್ಲಿ ಅನುಭವಿಸಬಹುದಾದಂತಹ ಪವಿತ್ರವಾದಂತಹ ಸರೋವರ ಡೋಂಡಿತಾಲ್. ಡೋಂಡಿತಾಲ್ ತಲುಪಲು ನಮ್ಮ ಪ್ರಯಾಣ ಶುರುವಾಗಿದ್ದು ಉತ್ತರಕಾಶಿಯಿಂದ. ಅಸ್ಸಿಗಂಗಾ ಕಣಿವೆಯಲ್ಲಿರುವಂತಹ ಅಗೋಡ ಎಂಬ ಗ್ರಾಮ ಉತ್ತರಕಾಶಿಯಿಂದ 20 ಕಿಲೋಮೀಟರ್ ಅಂತರದಲ್ಲಿದೆ. ಡೋಂಡಿತಾಲ್ ತಲುಪಬೇಕು ಅಂತ ಹೇಳಿದ್ರೆ ಅಗೋಡದವರೆಗಷ್ಟೇ ವೆಹಿಕಲ್ ಫೆಸಿಲಿಟಿ ಇರೋದು. ಅಲ್ಲಿಂದ ಮುಂದೆ 17 ಕಿಲೋಮೀಟರ್ವರೆಗೆ ನಾವು ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಅಗೋಡ ಬಹಳ ಸುಂದರವಾದಂತಹ ಹಳ್ಳಿ. ಇದು ಮಹರ್ಷಿ ಅಂಗಿರಸ ಅವರ ತಪೋಭೂಮಿ ಕೂಡ ಹೌದು. ಸಹ ಟ್ರೆಕ್ಕರ್ ದೇವ ಮತ್ತು ಗೈಡ್ ವಿನಯ್ ಜೊತೆಗೆ ನನ್ನ ಈ ಯಾತ್ರೆ ಶುರುವಾಯಿತು. ಅಗೋಡದಿಂದ ಡೋಂಡಿತಾಲ್ವರೆಗಿನ ಯಾತ್ರೆ ಇದೆಯಲ್ಲ, ಬಹಳ ಸುಂದರ. ಹಳ್ಳಿಯನ್ನು ಬಿಟ್ಟರೆ ನಮ್ಮನ್ನು ಪ್ರತಿ ಹೆಜ್ಜೆಯು ಪ್ರಕೃತಿಯ ಇನ್ನಷ್ಟು ಹತ್ತಿರಕ್ಕೆ ಕರೆದೊಯ್ಯುತ್ತೆ. ದೇವದಾರು, ಓಕ್ ಮತ್ತು ರೋಡೋಡೆಂಡ್ರಾನ್ ಮರಗಳಿಂದ ಆವೃತವಾದಂತಹ ಕಾಡುಗಳು, ಬೆಟ್ಟಗಳಿಂದ ಧುಮ್ಮಿಕ್ಕುವಂತಹ ಪುಟ್ಟ ಪುಟ್ಟ ಜಲಧಾರೆಗಳು, ಹಕ್ಕಿಗಳ ಮಧುರವಾದಂತಹ ಕಲರವ, ತಂಪಾದ ಗಾಳಿ. ಈ ದಾರಿನಲ್ಲಿ ನಡೀತಾ ಇದ್ದರೆ ಸಮಯವೇ ನಿಂತಂತೆ ಭಾಸವಾಗುತ್ತೆ. ಡೋಂಡಿತಾಲಿಂದ ಒಂದು 5 ಕಿಲೋಮೀಟರ್ ಮುಂಚೆ ಸಿಗುತ್ತೆ ಮಾಜಿ ಅನ್ನುವಂಥ ಊರು. ಅಗೋಡದ ನಿವಾಸಿಗಳೇ ಇಲ್ಲೂ ಕೂಡ ಇರ್ತಾರೆ. ಚಳಿಗಾಲ ಬಂದಾಗ ಅವರು ಅಗೋಡಕ್ಕೆ ವಾಪಸ್ ಹೋಗ್ತಾರೆ. ಬೆಳಗ್ಗೆ 8:30 ನಡೀತಾನೆ ಇದ್ದೀವಿ. ಮಾನ್ಸಿಯಿಂದ 4 ಗಂಟೆಗೆ ನಡೆಯೋಕ್ಕೆ ಶುರು ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮ ಸ್ಟಾಪ್ ಏನಿದ್ರು ಡೋಂಡಿತಾಲಲ್ಲಿ. ಇನ್ನೂ ಅಲ್ಲಿ 5 ಕಿಲೋಮೀಟರ್ಸ್ ನಡಿಬೇಕು. ಬಟ್ ಇರೋದ್ರಲ್ಲಿ ವಾಸಿ, ತುಂಬ ಸ್ಟೀಪ್ ಅನ್ನೋ ಥರ ಇಲ್ಲ. ಸ್ವಲ್ಪ ಶುಗರ್ ಜೊತೆಗೆ ಟೀ ಕುಡ್ದಿರೋದ್ರಿಂದ ಕಾರ್ಬೋಹೈಡ್ರೇಟ್ಸ್ ಲೆವೆಲ್ ಜಾಸ್ತಿ ಆಗಿದೆ. ನಡೆಯೋಕ್ಕೆ ಸ್ವಲ್ಪ ಶಕ್ತಿ ಬರ್ತಿದೆ. ಇದು ಭೈರವನ ಮಂದಿರ. ಇಲ್ಲಿಂದ ಇನ್ನು 1.5 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಫೈನಲಿ ವಿ ರೀಚ್ಡ್ ಡೋಂಡಿತಾಲ್. ನೋಡಿ, ಸಣ್ಣದಾಗಿ ಹರಿತಿರೋ ಅಸ್ಸಿಗಂಗಾ, ಹಿಂದೆ ಫುಲ್ ಮನೆಗಳು. ಆಲ್ಮೋಸ್ಟ್ 6:30, 8 to 9 hours ತೊಗೊಂಡಿದ್ದೀವಿ. 15 ಕಿಲೋಮೀಟರ್ಸ್ ಅಂತ ಹೇಳ್ತಾರೆ, ಆ್ಯಕ್ಚುಲಿ 17 ಕಿಲೋಮೀಟರ್ಸ್ ಇದೆ. ಈ ಡೋಂಡಿತಾಲ್ ಸರೋವರದ ಬಗ್ಗೆ ಪಂಡಿತರು ವಿವರಿಸಿದ್ದು ಹೀಗೆ. ಡುಂಡಿ ಅಂತ ಹೇಳಿದ್ರೆ ಸೊಂಡೆಲು ಅಂತ ಅರ್ಥ. ಸೊ ಡುಂಡಿ ಪ್ರಯಾಗ್ ಅಂತ ಇದನ್ನು ಕರೀತಾರೆ ಅಂತ ಹೇಳ್ತಾರೆ. ವ್ಯಾಸ ಮಹರ್ಷಿಗಳು ಇದ್ರ ಬಗ್ಗೆ ಒಂದು ಉಲ್ಲೇಖವನ್ನೇ ನೀಡಿದ್ದಾರೆ. ಸೊ ಅವ್ರ ಪ್ರಕಾರ ಒಮ್ಮೆ ಪಾರ್ವತಿ ದೇವಿ ಕೈಲಾಸದಿಂದ ಭೂಲೋಕಕ್ಕೆ ಬಂದಾಗ ಈ ಸರೋವರವನ್ನು ನೋಡಿ ತುಂಬ ಇಷ್ಟಪಟ್ಟು ಇಲ್ಲಿ ಸ್ನಾನ ಮಾಡಬೇಕು ಅಂತ ಬಯಸ್ತಾರೆ. ಈ ಸರೋವರವನ್ನು ಅಂದಿನಿಂದ ಪಾರ್ವತಿ ಸರೋವರ ಅಂತಲೇ ಕರೆಯಲಾಗತ್ತೆ. ಸೊ ಸ್ನಾನ ಮಾಡಬೇಕು ಅಂತ ಅಂದಾಗ ಕೈಲಾಸದಿಂದ ಯಾರಾದರೂ ನನ್ನನ್ನು ಹುಡ್ಕೊಂಡು ಬಂದರೆ ಏನು ಮಾಡಬೇಕು, ಅದಕ್ಕಾಗಿ ಯಾರನ್ನಾರು ಕಾವಲಿಗಿಡಬೇಕು ಅನ್ನೋ ಕಾರಣಕ್ಕೆ ಅವರು ಒಂದು ಪ್ರತಿಮೆಯನ್ನು ಮಾಡಿ ಅದಕ್ಕೆ ಜೀವ ತುಂಬಿ ಗಣೇಶ ಅನ್ನುವಂಥ ಹೆಸರನ್ನು ನೀಡ್ತಾರೆ. ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿರುವಂತಹ ದರ್ವಾ ಪಾಸ್, ನೀವೇನು ನೋಡ್ತಾ ಇದ್ದೀರಾ, ಇದು ದರ್ವಾ ಪಾಸ್ ಅಂತ ಕರೀತಾರೆ. ಈ ದರ್ವಾ ಪಾಸಲ್ಲಿ ಅವರನ್ನು ಕಾವಲಿಗೆ ನಿಲ್ಲಿಸ್ತಾರೆ. ಮುಂದಿನ ಕತೆ ಎಲ್ಲರಿಗೂ ಗೊತ್ತಿದೆ. ಶಿವ ಬರ್ತಾರೆ. ಶಿವ ಮತ್ತು ಗಣೇಶನ ನಡುವೆ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಶಿವ ತಮ್ಮ ತ್ರಿಶೂಲದಿಂದ ಗಣೇಶನ ಶಿರಶ್ಛೇದನವನ್ನು ಮಾಡ್ತಾರೆ. ಕೊನೆಗೆ ಆನೆಯ ಮುಖವನ್ನು ತಂದು ಗಣೇಶನಿಗೆ ಜೋಡಿಸಲ್ಪಡತ್ತೆ. ಮುಂದೆ ಆತ ಗಜಮುಖ ಆಗ್ತಾರೆ ಅನ್ನುವಂಥದ್ದು. ಗಣೇಶನ ಹುಟ್ಟಿನ ಕಥೆಯನ್ನು ಕೇಳ್ಕೊಂಡು ಬಂದಿರುವಂಥ ನಮಗೆ ಇದೇ ಸರೋವರದಲ್ಲಿ ಪಾರ್ವತಿ ದೇವಿ ಸ್ನಾನ ಮಾಡ್ತಾ ಇದ್ದಿದ್ದು ಹೇಳಿದಾಗ ಮೈ ರೋಮಾಂಚನ ಆಗತ್ತೆ. ಕನ್ನಡಿ ಅಂತ ನಿಶ್ಚಲವಾಗಿರುವಂತಹ ನೀರು, ಅದರಲ್ಲೇ ಪ್ರತಿಬಿಂಬಿಸುವಂತಹ ಹಿಮಾಲಯ, ಸುತ್ತಲೂ ಆವರಿಸಿರುವಂತಹ ಮೌನ. ಆ ಕ್ಷಣದಲ್ಲಿ ನಿಜವಾಗ್ಲೂ ಮಾತುಗಳು ಸಾಕಾಗೋದಿಲ್ಲ.
ಇದು ಕೇವಲ ಒಂದು ಸರೋವರ ಅಲ್ಲ, ಇದು ಆತ್ಮವನ್ನು ಸ್ಪರ್ಶಿಸುವಂತಹ ಒಂದು ಅನುಭವ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಇದು ಅಸ್ಸಿಗಂಗಾ ನದಿಯ ಉಗಮ ಸ್ಥಾನ ಕೂಡ ಹೌದು. ಇಲ್ಲಿ ಬಂದರೂ ಕೂಡ ನಿಮಗೆ ಉಳಿಲಿಕ್ಕೆ ಮಾಡಲಿಕ್ಕೆ ಅಂತೇಳಿ ತುಂಬ ಐಫೈದ ಏನೂ ಇಲ್ಲ. ಸೊ ಸಿಂಪಲ್ ಆಗಿರೋವಂಥ ಈ ಥರ ಡಾಬಾಗಳು ಮನೆಗಳಿರುತ್ತೆ. ಸೊ ಇಲ್ಲಿ ಯಾರು ಗೃಹಸ್ಥಾಶ್ರಮಿಗಳಿಲ್ಲ. ಸೊ ಡಾಬಾ ಅಷ್ಟೇ, ಇಲ್ಲಿ ಯಾರು ಮಹಿಳೆಯರೇ ಇರಲ್ಲ. ಇಲ್ಲಿ ಈ ಜಾಗದಲ್ಲಿ ಬರೋರಷ್ಟೇ ಉಳ್ಕೊಳ್ಳೋದು. ಸರ್ ಈ ಥರ ಮನೆ ನಾ ರಾತ್ರಿ ಎಲ್ಲಿ ಮಲಗಿದ್ದೆ ಅಂತ ತೋರಿಸ್ತೀನಿ ಬನ್ನಿ. ಈ ಥರ ಇರುತ್ತೆ, ಇಲ್ಲಿ ಮಲ್ಕೋಬೇಕು. ಸೊ ಇದೇ ಥರ ಇಲ್ಲಿ ರೂಮ್ ಇದೆ, ರೂಮಲ್ಲೂ ಸೇಮ್ ಇದೇ ಥರ ಕಾಟ್ಸ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ಮಾಡ್ಕೊಂಡಿದ್ದು. ಗಣೇಶನ ಚತುರ್ಥಿ ದಿವಸ ನಾವೆಲ್ಲರೂ ಗಣೇಶನ ಹಬ್ಬ ಮಾಡಿ ಗಣೇಶನ ಕೆರೆಗೆ ತೊಗೊಂಡು ಹೋಗ್ಬಿಡ್ತೀವಿ. ಆವಾಗ ಎಷ್ಟೋ ಮಕ್ಕಳು ಅಳೋದನ್ನು ನೋಡಿದ್ದೆ ನಾನು. ಆ ಥರ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಆ ಗಣೇಶ ಮತ್ತು ಮಕ್ಕಳಲ್ಲಿ ಏರ್ಪಾಟಾಗಿರೋದು. ಇವತ್ತು ಕೂಡ ನನಗೆ ಜಾಗ ಬಿಟ್ಟು ಬರಬೇಕಾದ್ರೆ ಹಾಗೆ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ, ತುಂಬ 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 ಖುಷಿ ಆಗುತ್ತೆ. ಅಷ್ಟು 17 ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ಬರ್ತೀನಿ. ಕೈಕಾಲು ಅಷ್ಟು ನೋವಿದ್ರೆ ಇಲ್ಲಿ ಬಂದ ತಕ್ಷಣ ಅದೇನೇನಕ್ಕೂ ಸೌಂಡ್ ಬೌನ್ಸ್ ಮಾಡುತ್ತೆ. ಸೊ ಥ್ಯಾಂಕ್ ಯು. ರಾತ್ರಿ ವಿಶ್ರಾಂತಿ ಆಯಿತು ದೋಡಿತಾಲಲ್ಲಿ. ಬೆಳಗ್ಗೆ ಒಳ್ಳೆ ಪೂಜೆ ಆಯಿತು, ದರ್ಶನ ಆಯಿತು, ಪ್ರದಕ್ಷಿಣೆ ಆಯಿತು. ಇವಾಗ ಮತ್ತೆ ನಾವು ಅಗೋಡಾಗೆ ಹೋಗ್ತಾಯಿದ್ದೀವಿ. ಈಗ ಸಮಯ 8:45. 17 ಕಿಲೋಮೀಟ್ರ್ ಆಲ್ಮೋಸ್ಟ್ ನಡಿಬೇಕು. ಸೊ ಶುರು ಮಾಡೋಣ. ಮಾಜಿ ಊರು. ಇಲ್ಲಿ ಅಗೋಡ ಜನಗಳೇ ವಾಸ ಇರೋವಂಥದ್ದು. ಅಗೋಡ ಊರಲ್ಲಿ ಯಾರ್ಯಾರು ಇದ್ದಾರಲ್ಲ ಆ ನಿವಾಸಿಗಳೇ ಒಂದು 3 ತಿಂಗಳಷ್ಟೇ ಇಲ್ಲಿರ್ತಾರಂತೆ. ಮುಂಚೆ ಒಂದು 10-15 ಫ್ಯಾಮಿಲಿ ಇರ್ತಾಯಿದ್ರು, ಬಟ್ ಇವಾಗ ಒಂದು 3-4 ಫ್ಯಾಮಿಲಿ ಅಷ್ಟೇ ಇರ್ತಾಯಿದೆ. ಗಣೇಶ ಮತ್ತು ಶಿವನ ನಡುವೆ ಯುದ್ಧ ಸ್ಟಾರ್ಟ್ ಆಗುತ್ತೆ. ಶಿವ ಯಾವಾಗ ತ್ರಿಶೂಲ ಇಟ್ಕೊಳ್ತಾರೆ ಆವಾಗ ಗಣೇಶನಿಗೆ ಗೊತ್ತಾಗುತ್ತೆ, ಓ ಇದು ನನ್ನ ಅಂತಿಮ ಟೈಮ್ ಅಂತ. ಸೊ ಆವಾಗ ಅವರು ದಾರ್ವಾ ಪಾಸ್ ಎಲ್ಲಿ ಪಾರ್ವತಿ ಅವರನ್ನ ನಿಲ್ಲಿಸಿರ್ತಾರೆ, ಇಲ್ಲಿ ನೀನು ನಿಂತ್ಕೋಬೇಕು ಕಾವಲಿಗೆ ಅಂಥೇಳಿ, ಅಲ್ಲಿಂದ ಕೂಗಿದಂಥ ಮಾಜಿ ಅಂತ ಕೂಗ್ತಾರಂತೆ. ಸೊ ಅಲ್ಲಿ ಕೂಗಿದಂತಹ ಕೂಗು ಈ ಹಳ್ಳಿವರೆಗೆ ಮುಟ್ತು. ಸೊ ಅದರಿಂದಾಗಿ ಈ ಊರಿನ ಹೆಸರು ಮಾಜಿ ಅಂತ ಬಂತು ಅಂಥೇಳಿ ಇವತ್ತು ಪಂಡಿತವರು ತಿಳಿಸ್ಕೊಟ್ರು. ಈ ಮಾಜಿ ಊರಲ್ಲಿ ಇದು ಒಂದೇ ಒಂದು ಅಂಗಡಿ ಇದೆ. ಸೊ ಅಲ್ಲಿ ನಿಮಗೆ ಮ್ಯಾಗಿ ಮತ್ತು ಟೀ ಸಿಗುತ್ತೆ, ಊಟನೂ ಸಿಗುತ್ತೆ, ತಿಂಡಿನೂ ಸಿಗುತ್ತೆ. ಕ್ಯಾಯೇ ಖಾನೆ ಕೆ ಲಿಯೆ? ಸಾಮಾನ್ಯವಾಗಿ ಡೋಂಡಿತಲ್ಗೆ ಹೋಗುವಂಥ ಎಲ್ಲರೂ ಇಲ್ಲೊಂದು ಬ್ರೇಕ್ ತೊಗೊಳ್ತಾರೆ. ಜೊತೆಗೆ ಇಲ್ಲಿ ಉಳ್ಕೊಳ್ಳುವಂಥವ್ರು ಉಳ್ಕೊಂಡು ಮುಂದಿನ ದಿನ ತಮ್ಮ ಯಾತ್ರೆಯನ್ನು ಮುಂದುವರಿಸೋರು ಕೂಡ ಇದ್ದಾರೆ. ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ, ಬಟ್ ನನಗೆ ಇಲ್ಲಿ ಅವರು ಬಿಸಿ ಬಿಸಿಯಾಗಿರುವಂತಹ ಪಲಾವ್ ಮಾಡಿಕೊಟ್ರು. ಸೊ ಪಲಾವನ್ನು ತಿಂದು ನಮ್ಮ ಯಾತ್ರೆನ ಮುಂದುವರಿಸಿದ್ವಿ. ಬಹಳ ಕಿರಿದಾದಂಥ ಜಾಗ, ಒಬ್ಬರಷ್ಟೇ ಓಡಾಡಲಿಕ್ಕೆ ಸಾಧ್ಯ ಇರುವಂಥದ್ದು. ಈಗ ನೀವೇನು ನೋಡ್ತಾ ಇದ್ದೀರಿ ಅದಕ್ಕೆ ಕಚ್ಚರ್ ಅಂತ ಕರೀತಾರೆ. ಇಲ್ಲಿ ಯಾವುದೇ ರೀತಿಯ ಸಾಮಾನು ಸರಂಜಾಮುಗಳನ್ನು ಆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೊಗೊಂಡು ಹೋಗಬೇಕು ಅಂದರೆ ಇದನ್ನು ಉಪಯೋಗಿಸ್ತಾರೆ. ಇನ್ನು ವಿಂಟರ್ ಸೀಸನ್ನ ಈ ಡೋಂಡಿತಾಲ್ ಬಗ್ಗೆ ಹೇಳಲಿಕ್ಕೆ ಮಾತೇ ಇಲ್ಲ. ತುಂಬ ಜನ ಟ್ರೆಕ್ಕರ್ಸ್ಗಳು, ನಿಸರ್ಗ ಪ್ರಿಯರು ಬರ್ತಾರೆ. ದೇವಸ್ಥಾನ ಕ್ಲೋಸ್ ಇರುತ್ತೆ, ಆದರೆ ಈ ಒಂದು ಅನುಭವ ಇದೆಯಲ್ಲ ತುಂಬ ವಿಶೇಷವಾಗಿರುವಂಥದ್ದು. ಸ್ನೋಫಾಲಲ್ಲಿ ಸ್ನೋ ಮೇಲೆ ನಡ್ಕೊಂಡು ಹೋಗುವಂಥದ್ದು ಈ ಥರ ಇರುತ್ತೆ ಡೋಂಡಿತಾಲ್ ವಿಂಟರಲ್ಲಿ. ಫೈನಲಿ ವಿ ರೀಚ್ಡ್ ಅಗೋಡ. ಇವಾಗ ಸಮಯ 4 ಗಂಟೆ. ಸೂಪರ್. ಡೋಂಡಿತಾಲ್ ಸಮುದ್ರ ಮಟ್ಟದಿಂದ 3000 ಮೀಟರ್ ಎತ್ತರದಲ್ಲಿದೆ. ಇದು ಕೂಡ 6 ತಿಂಗಳು ಮಾತ್ರ ತೆಗೆದಿರುವಂತಹ ದೇವಸ್ಥಾನ. ಈ ಕಡಿದಾದ ದಾರಿ, ಮನಸ್ಸಿಗೆ ಬಹಳ ಮುದ ಕೊಡುವಂತಹ ಪ್ರಕೃತಿ, ಗಣೇಶನ ಮೇಲಿನ ಪ್ರೇಮ ನನ್ನಿಂದ ಈ ಸಾಹಸವನ್ನು ಮಾಡಿಸ್ತು. ನೀವು ಒಮ್ಮೆ ಸಾಧ್ಯ ಆದರೆ ಡೋಂಡಿತಾಲ್ಗೆ ಭೇಟಿ ನೀಡಿ. ನಿಮಗೆ ಸೌಮ್ಯಳ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.